ನಮ್ಮ ಕೃಷಿ ಭೂಮಿ ಒಂದ್ ರೀತಿಯಾಗಿ ತಿಪ್ಪೆ ರೀತಿಯಲ್ಲಿ ಇರಬೇಕು ಅಂತ. ಸೊ ಅದನ್ನ ರೈತ ಫಾಲೋ ಮಾಡ್ಬೇಕು ಅಲ್ಲಿ. ಓಕೆ, ಈ ಯೂರಿಯಾ ನನ್ನ ಕನ್ನಡದಲ್ಲಿ ಫಸ್ಟ್ ನಾವೇ ಮಾಡಿ ತೋರಿಸಿದ್ವಿ. ಏನಾಗುತ್ತೆ ಅಂದ್ರೆ ನೀವು ನಿಮ್ಗೆ ಅಷ್ಟು ಯೂರಿಯಾ ಮೇಲೆ ನಂಬಿಕೆ ಇದ್ರೆ ಎಷ್ಟು ಹೇಳಿದ್ರು ಕೂಡ ನಮ್ಮ ರೈತರು ಯೂರಿಯಾನೇ ಹಾಕ್ತಾರೆ. ನಿಮ್ಮ ಎರೆಹುಳುಗಳನ್ನ ಒಂದು 10 ತಗೊಳ್ಳಿ, 10 ತಗೋಬಿಟ್ಟು ಯೂರಿಯಾನ ಸ್ವಲ್ಪ ಹಾಕಿ ನೋಡಿ, ಸುಟ್ಟೋಗ್ತಾವ ಅವು. ಲೈಕ್ ಇವಾಗ ನಿಮ್ಗೆ ಹೆಂಗೆ ಒಂದು ಬೆಂಕಿನ ಹಾಕಿದ್ರೆ ಹೆಂಗಾಗುತ್ತೋ ಹಂಗೆ ಎರೆಹುಳುಗಳಿಗಾಗುತ್ತೆ. ಎರೆಹುಳು ಇಲ್ಲದೆ ಇರುವಂತ ಭೂಮಿ ಅದು ಇದಕ್ಕೆ ನಿಮ್ಗೆ ಕೃಷಿಗೆ ಯೋಗ್ಯ ಅಲ್ಲ. ಏನಕ್ಕಂದ್ರೆ ಎರೆಹುಳು ನಿಮ್ಮ ಭೂಮಿಯನ್ನೇ ಒಂದು ಗೊಬ್ಬರದ ಫ್ಯಾಕ್ಟ್ರಿ ಮಾಡ್ತಾ ಇರ್ತವೆ. ಅದೇ ಈ ಕೆಮಿಕಲ್ ಏನ್ ಮಾಡ್ತಾವೆ ಅಂದ್ರೆ ನಿಮ್ಮ ಭೂಮಿಯನ್ನೇ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಮಾಡ್ತಾ ಇರ್ತವೆ. ಸೊ ನಿಮ್ಗೆ ಕೆಮಿಕಲ್ಸ್ ಹಾಕ್ತಾ ಇದ್ರೆ ಫಸ್ಟ್ ಇಯರ್ ಚೆನ್ನಾಗಿ ಬರುತ್ತೆ, ಸೆಕೆಂಡ್ ಇಯರ್ ಚೆನ್ನಾಗಿ ಬರುತ್ತೆ, ಬಟ್ ದ ಎಂಡ್ ಆಫ್ ದ ಡೇ ಅವ್ನು ಕೆಮಿಕಲ್ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ಆ ತರ ಭೂಮಿನ ಹಾಳು ಮಾಡ್ಕೊಳ್ತಾ ಇರ್ತಾನೆ. ಅದೇ ಸಾವಯವ ಕೃಷಿ ಮಾಡಿದ್ರೆ ನಿಮ್ಗೆ ಎರೆಹುಳುಗಳಿರುತ್ತೆ, ಅಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಸೂಕ್ಷ್ಮಾಣು ಜೀವಿಗಳಿರುತ್ತೆ, ಒಂದು ಬಯೋಡೈವರ್ಸಿಟಿ ಅನ್ನೋದು ಕ್ರಿಯೇಟ್ ಆಗಿರುತ್ತೆ, ಸಣ್ಣ ಪುಟ್ಟ ಅಕ್ಕಿಗಳು ಬರುತ್ತೆ, ಮತ್ತೆ ತುಂಬಾ ಒಂದು ನಿಮ್ ತಿಂಕೆ ಮಾಡಕ್ಕಾಗಲ್ಲ ಅಷ್ಟು ಒಂದು ಭೂಮಿಯಲ್ಲಿ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇವತ್ತು ಆ ಸ್ಮೆಲ್ ಅನ್ನೇ ಕಳ್ಕೊಬಿಟ್ಟಿದ್ದಾರೆ ಕೆಮಿಕಲ್ ಇದು ಹಾಕಿ. ಸೂಕ್ಷ್ಮಾಣು ಜೀವಿಗಳಿಲ್ಲ ಅಂದ್ರೆ ಸ್ಮೆಲ್ ಬರಲ್ಲ. ಅಂದ್ರೆ ಅಡಿಕ್ಟ್ ಆಗ್ಬಿಡುತ್ತೆ ಭೂಮಿ. ಈಗ ಹೆಂಗೆ ಒಬ್ಬ ಮನುಷ್ಯ ಈ ಕುಡಿತಾ ವ್ಯಸನಕ್ಕೆಲ್ಲ ಹೆಂಗೆ ಅಡಿಕ್ಟ್ ಆಗ್ತಾರಲ್ಲ, ಆ ರೀತಿಯಾಗಿ ಭೂಮಿ ಅಡಿಕ್ಟ್ ಆಗ್ಬಿಡುತ್ತೆ ಅಂತ. ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಅನ್ನೋದೈತಿ. ಬಟ್ ಹಾಕಿದ್ರು ನೋ ಯೂಸ್, ಇನ್ವೆಸ್ಟ್ಮೆಂಟ್ ಓನ್ಲಿ, ಝೀರೋ ಲಾಭ ಅಲ್ಲಿ ಅಂತ. ಆಲ್ಮೋಸ್ಟ್ ಅಷ್ಟೇ. ರೇಟ್ ಸಿಕ್ತು ಅಂದ್ರೆ ಶ್ರೀಮಂತ, ಇಲ್ಲ ಅಂದ್ರೆ ಮನೆ ಮಟ್ಟ ಮಾರ್ಕೊಂಡು ಬೆಂಗಳೂರಿಗೆ ಆಗಿದೆ. ಅದೇ ನೀವು ಹೋಗಿ ರೈತರು ಕೂಡ ಹೋಗಿ ನಿಮ್ ಕೃಷಿ ಭೂಮಿಯಲ್ಲಿ ಎರೆಹುಳ ಚೆಕ್ ಮಾಡ್ಕೋಬೇಕು, ನೀವು ಯಾರು ಕೆಮಿಕಲ್ ಹಾಕ್ತಾ ಇದಾರಲ್ಲ. ಯಾಕಂದ್ರೆ ಅಲ್ಲಿ ಎರೆಹುಳ ಇದೆಯಾ ಇಲ್ಲ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. ಎರೆಹುಳ ಇಲ್ಲ ಅಂತ ಅಂದ್ರೆ ಭೂಮಿ ಕೊನೆ ಸ್ಟೇಜಿಗೆ ಬರ್ತಾ ಇದೆ ಅಂತಾನೆ ಅರ್ಥ ಆಲ್ಮೋಸ್ಟ್ ಅಷ್ಟೇ ಅಂತ.